ಗೈಸ್ ಫೋನ್ ನೋಡಿ ಯಾವ ಮಟ್ಟಿಗೆ ಹೋಗಿದೆ ಅಂತಂದ್ರೆ ಈಗ ಪುಡಿ ಪುಡಿ ಎಲ್ಲ ಹೊರಗಡೆ ಬರ್ತಾ ಇದೆ, ಗ್ಲಾಸ್ ಎಲ್ಲ ಹೊರಗಡೆ ಬರ್ತಾ ಇದೆ. ಇದು ಗಾಜು ನಿನ್ನೆನೂ ಅಷ್ಟೇ, ನೆನ್ನೆ ಇದು ಹೊಡೆದಾಕಿರೋದು. ಅದಕ್ಕೆ ಇವಾಗ ಹೊಸ ಫೋನ್ ತಗೊಳಕ್ ಹೋಗ್ತಾ ಇದೀವಿ ಗೈಸ್. ನೋಡಿದ್ರೆ ಬಜಾಜ್ ಕಾರ್ಡಲ್ಲಿ ಫೈನಾನ್ಸ್ ಅಪ್ರೂವ್ ಆಯ್ತು. ಆಕ್ಚುಲಿ ನನ್ ಬಜಾಜ್ ತೋರಿಸು ಈಗ ಸ್ಟೇಟಸ್ ಹಾಕ್ತಿದ್ದೀವಿ. ಈಗ ಇನ್ನು ಡಾಕ್ಟರ್ ಹೇಳಿಲ್ಲ, ಏನೂ ಹೇಳಿಲ್ಲ. ಇನ್ನು ಡಾಕ್ಟರ್ ಫೋನ್ ಮಾಡಿ ಹೇಳ್ತೀನಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಗೈಸ್ ಇವತ್ತು ಏನು ಅಂತಂದರೆ, ನೀವು ತಮ್ನೈಲಲ್ಲಿ ನೋಡಿದ್ದೀರಾ ಆಲ್ರೆಡಿ ಏನಾಗಿದೆ ಅಂತ. ಹೌದು, ಭರತ್ ಫೋನ್ ಫುಲ್ಲು ಮಟಾಶಾಗಿ ಹೋಗಿದೆ. ಅವ್ರಿಗೆ ಕೋಪ ಬಂದು ಚೆನ್ನಾಗಿ ಚಚ್ಚಾಕ್ಬಿಟ್ಟಿದ್ದಾರೆ ಐಫೋನ್ನ. ಸೊ ಅದು ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಯಾರಿದು ಇಣಕ್ಕೆ ನೋಡ್ತಾ ಇರೋದು? ಯಾರಿದು ಇಣಕ್ಕೆ ನೋಡ್ತಿರೋದು? ಏನು ಮಾಡಿರೋದು ಫೋನ್ನ? ಫೋನ್ ಮಾಡಿರೋದು ಫೋನು ನೋಡು, ಏನು ಮಾಡಿರೋದು ನಿಮ್ಮಪ್ಪ? ತೋರಿಸ್ತೀನಿ ತಡಿ. ಫೋನನ್ನು ಜೋಪಾನವಾಗಿ ಇಟ್ಟಿದ್ದೀನಿ. ಉದ್ರೋಗುತ್ತಿದೆ ಇವಾಗ. ಪುಡಿ ಪುಡಿ ಗ್ಲಾಸಿನ ಫುಲ್ ಚೂರು ಚೂರಿದೆ. ಯಾವ ಸ್ಥಿತಿಗೆ ಬಂದಿದೆ ಅಂತಂದರೆ ಈ ಫೋನಲ್ಲ, ಈ ಫೋನು ನೋಡಿ ಹಿಂಗಾಗಿದೆ ಅಂತ. ಲುಕ್ ಎಟ್ ದ ಫೋನ್, ಫುಲ್ಲು ಹೊರಟೋಗಿದೆ. ಇದು ರಿಪೇರಿ ಮಾಡ್ಸೋಕ್ಕೂ ಕೂಡ ಸಾಧ್ಯನೇ ಇಲ್ಲ. ಮಟ್ಟಿ ಫುಲ್ ಕೋಪ ಬಂದು ಚಿತ್ರಾನ್ನ ಮಾಡೈತೆ. ಏನಕ್ಕೆ ಕೋಪ ಬಂತು ಅಂತ ಹೇಳ್ಬಾರ್ದು ಅಂತ ಹೇಳಿದ್ದಾರೆ, ಸೊ ಹೇಳಲ್ಲ. ಆದರೆ ನೋಡಿ ಯಾವ ಥರ ಬಂದೈತೆ ಇದು. ಅದಕ್ಕೆ ಇವಾಗೇನು ಅದಕ್ಕೆ ಇವಾಗ ಹೊಸ ಫೋನ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಗೊತ್ತಾ, ನಾನೊಂದು ಪ್ರ್ಯಾಂಕ್ ಮಾಡೋಣ ಅಂತಿದ್ದೀನಿ. ಯಾರ್ಯಾರಿಗೆ ಅಂತ ಅಂದರೆ ಅಮ್ಮ, ಚಿನ್ನಿ, ಡ್ಯಾಡಿನೂ ಇದರಲ್ಲಿ ಪ್ರ್ಯಾಂಕ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಒಂದು ವಾಟ್ಸಪ್ ಸ್ಟೇಟಸ್ ಹಾಕ್ತಿದ್ದೀನಿ, ನಾನು ಪ್ರೆಗ್ನೆಂಟು ಅನ್ನೋ ಥರ, ಮತ್ತೆ ಪ್ರೆಗ್ನೆಂಟ್ ಅನ್ನೋ ಥರ. ಸೊ ಹಿಂಗಿರುತ್ತೆ ರಿಯಾಕ್ಷನ್ ಅಂತ ಕ್ಯಾಪ್ಚರ್ ಮಾಡೋದು, ಒಂಥರ ಶಾರ್ಟ್ ಪ್ರ್ಯಾಂಕ್ ಥರ. ನೋಡೋಣ ಹೆಂಗಿರುತ್ತೆ ಅಂತ. ನಮ್ಮ ಶೂಗಳೆಲ್ಲ ತುಂಬ ಕೊಳೆ ಆಗ್ಬಿಟ್ಟೈತೆ. ಎಲ್ಲಾರ ನಿಮಗೆ ಶೂ ವಾಶ್ ಮಾಡೋ ಅಂಥದ್ದು ಏನಾದರೂ ಒಂದು ಏಜೆನ್ಸಿ ಅಥವಾ ಏನಾದರೂ ಇದ್ದರೆ ನಮ್ಗೆ ಜಸ್ಟ್ ಕಮೆಂಟ್ ಮಾಡಿ, ನಾವು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಬಿಕಾಸ್ ನಮಗೆ ಶೂ ತೊಳೆಯೋಕ್ಕೆ ತುಂಬ ಉದಾಸೀನ ಇದೆ. ಗೈಸ್ ಐಫೋನ್ ಸೆಲೆಕ್ಟ್ ಆಗಿದೆ. ಏನು ಅಂತಂದರೆ ಐಫೋನ್ 17 ನೋ ಕಾಸ್ಟ್ EMI ಅಲ್ಲಿ ನೋಡೋಣ ಅಂತೀವಿ. ಫುಲ್ ಕ್ಯಾಶ್ ಕೊಡ್ರಿ. ನೀವು ಹೊಡೆದಾಕಿರೋದು ನೀವಲ್ಲ? ಅದೇ ನಾನು ಹೊಡೆದಾಕಿದ್ದೀನ. ಹೊಡೆದಾಕ್ಬಿಟ್ಟು ಫುಲ್ ಕ್ಯಾಶ್ ಕೊಟ್ಟು ತಗೋಬೇಕಾನೆ. ಏನು ನೀವೆಲ್ಲ ಏನು ರಿಚ್, ನೀವೆಲ್ಲ ಯೂಟ್ಯೂಬ್ ಮಾಡೋದು ನೀನಾ ನಾನಾ? ಯೂಟ್ಯೂಬಿಂದ ₹1 ನೀವ ನಾವ? ಯೂಟ್ಯೂಬಿಂದ ₹1 ಇಟ್ಟಿಲ್ಲಪ್ಪ. ಸುಮ್ಮನೆ ಯೂಟ್ಯೂಬ್ ಮಾಡೋದು ಏನೋ ನಮ್ಮ ಪ್ಯಾಷನ್ಗೆ ಅಂತ ಮಾಡ್ತಾಯಿದ್ದೀವಿ ಅಷ್ಟೇ. ಇದರಿಂದ ಕಾಸು ಬರುತ್ತೆ ಅಂತಂದರೆ ಇದು ಎಷ್ಟು ಜನ್ಮಕ್ಕೆ ಅಲ್ಲ, ಕಾಸು ಬರೋರೇ ಒಪ್ಕೊಳ್ಳಲ್ಲ. ಈಗ ಕಾಸು ಬರ್ದೋದ್ರು ಒಪ್ಕೋತಾರ, ಇದರಿಂದನೇ ಆಯ್ತೈತೆ. ನೋಡೋಣ, ಯೂಟ್ಯೂಬ್ ಯಾವತ್ತು ನಮಗೆ ಕರುಣೆ ತೋರಿಸಿ ರೆಕಮೆಂಡ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿಸಿ ನಮ್ಗೆ ವ್ಯೂಸ್ ಮಾಡಿಸ್ಕೊಡುತ್ತೆ ಅಂತ. ತಲೆ ಚಿಚ್ಕೋತವನೆ, ಏನಪ್ಪ ಇವೆಲ್ಲ ಇವ್ರದ್ದು ಅಂತ. ಫಸ್ಟು IDFC ಮತ್ತು ಯಾವುದದು ಇನ್ನೊಂದು HDB ಎರಡು ಫೈನಾನ್ಸ್ ನೋಡಿದ್ವಿ. ನಂದು HDBಲಿ ಆಲ್ರೆಡಿ ಒಂದು ಫೈನಾನ್ಸ್ ಇದೆ. ಅದಕ್ಕೋಸ್ಕರ ಅದು ಲೋನ್ ನನಗೆ ಬೇಕಾದಷ್ಟು ಸಿಗಲಿಲ್ಲ. ನಾವು ಆಗಲ್ಲ ಅಂದ್ಬಿಟ್ಟು ಹೊರಟೋಗೋದೇನೋ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಬಜಾಜ್ ಕಾರ್ಡಲ್ಲಿ ಫೈನಾನ್ಸ್ ಅಪ್ರೂವ್ ಆಯಿತು. ಒಂದ್ಸಲಿ ಬಜಾಜ್ ಫೈನಾನ್ಸಲ್ಲೂ ನಾನು ಅಪ್ರೂವ್ ಮಾಡಿಸಿದ್ದೆ. ನಾನೊಂದು ಮೊಬೈಲ್ ತೊಗೊಂಡಿದ್ದೆ ಅವಾಗ, ಒಂದು 6 ಮಂತ್ಸ್ ಬ್ಯಾಕು. ಆವಾಗ ಅಪ್ರೂವ್ ಆಗಿರಲಿಲ್ಲ ಬಜಾಜ್ ಫೈನಾನ್ಸು. ಫಸ್ಟು ಅಪ್ರೂವ್ ಅಂತ ಬಂತು, ಆಮೇಲೆ ಇನ್ನೂ ಯು ಆರ್ ನಾಟ್ ಎಲಿಜಿಬಲ್ ಅಂತ ಬಂದ್ಬಿಡ್ತು. ಅಯ್ಯೋ ಅಂತ ಬೇಜಾರಾಗಿತ್ತು. ಅದಕ್ಕೆ ಇನ್ನೊಂದ್ಸಲಿ ಬಜಾಜಿಂದು ಆಪ್ಷನ್ನೇ ತೊಗೊಂಬಾರ್ದು ಅಂದ್ಕೊಂಡಿದ್ದೆ. ಇವತ್ತು ನಾನು ಆಪ್ಷನ್ ಕೊಟ್ಟೇ ಇಲ್ಲ, ಬಜಾಜ್ ಮಾಡಿ ಅಂತ ಹೇಳಿದ್ರು. ಬೇಡ, ಬಜಾಜ್ ಆಗಲ್ಲ. ಆ ಬಜಾಜಲ್ಲಿ ಆಲ್ಮೋಸ್ಟ್ ಎಂಡಿಂಗ್ವರೆಗೂ ಆಗಿಬಿಡುತ್ತೆ. ಆಮೇಲೆ ಆಗಲ್ಲ, ಸಾರಿ ಯು ಆರ್ ನಾಟ್ ಎಲಿಜಿಬಲ್ ಅಂತ ಬಂದ್ಬಿಡುತ್ತೆ.
ಅದಕ್ಕೆ ಬೇಜಾರ್ಗೆ ಬೇಡ ಅಂತ ನಾನು ಮಾಡಿಸಿರ್ಲಿಲ್ಲ. ನೋಡಿದ್ರೆ ಇವತ್ತು ಬಜಾಜ್ ಫೈನಾನ್ಸ್ ಎಲ್ಲ ಆಗೋಯ್ತು ನಮಗೆ. ಏನು ಐಫೋನ್ 13ಇಂದ ಐಫೋನ್ 17ಗೆ ಅಪ್ಗ್ರೇಡ್ ಆಗ್ತಿದ್ದೀರಲ್ಲ, ಖುಷಿ ಆಗ್ತೈತಾ? ನನಗೆ ಯಾಕೋ ಡೌಟ್ ಆಗ್ತೈತೆ. ನನಗೆ ಡೌಟ್ ಆಗ್ತೈತೆ. ಪಕ್ಕ ಹೊಸ ಫೋನ್ ತಗೊಳಕ್ಕೆ ಬಿಸಾಕಿರೋದಲ್ಲ. ನೀವು ಕೊಡಿಸ್ತಿರೋದಲ್ವಾ, ನಾನು ಯಾಕೆ ಇದು ಮಾಡ್ಕೊಂಡು ನಾನು ಖುಷಿಯಿಂದ ತಪ್ಪುತ್ತಾ ಇದ್ದೀನಿ. ಬರ್ತೇನಲ್ಲ ಬಾರ್ಡೆ ಗಿಫ್ಟು 1 ವರ್ಷದ ಮುಂಚೆನೇ ಕೊಡಿಸ್ತಾ ಇದ್ದೀನಿ. ಈ ವರ್ಷದ್ದು ಏನು ಕೊಡ್ಲಿಲ್ವಲ್ಲ. ಏನಾಯ್ತು? ಓ ಬಾ ಬಾ ಬಾ. ಗೈಸ್, ನಾನು ಐಫೋನ್ ತೊಗೊಂಡ್ರು ಐಫೋನಲ್ಲಿ ನಾನು ಬ್ಲಾಗ್ ಮಾಡೋದೇ ಇಲ್ಲ. ಬಿಕಾಸ್ ನನಗೆ ಅದರಲ್ಲಿ ಬ್ಲಾಗ್ ಇವ್ರು ಇಟ್ಕೊಂಡ್ಬಿಡ್ತಾರ. ನನಗೆ ಇವ್ರ ಹತ್ರ ಇಸ್ಕೊಂಡು ಬ್ಲಾಗ್ ಮಾಡೋಕ್ಕಾಗಲ್ಲ ನಾನು. ಸೊ ನಾನು ಏನು ವಿವೋ ಇಟ್ಕೊಂಡಿದ್ದೀನಿ ಅದರಲ್ಲೇ ಸೂಪರ್ ಕ್ವಾಲಿಟಿ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿ ನೋಡಿ. ನಾನು ಆ್ಯಕ್ಚುಲಿ ಒಂದು ಗಿಂಬಲ್ ತೊಗೊಬೇಕು ಅಂತ ಇದ್ದೀನಿ. ಸ್ವಲ್ಪ ಕಾಸು ಬರಲಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಗಿಂಬಲ್ ನೋಡೋಣ ಅಂತ ಅಟ್ಲೀಸ್ಟ್ ಈಗ ತೊಗೊಳ್ತಾ ಇದ್ದೀನಿ. ಫೈನಾನ್ಸ್ ಮೇಲೆ ತೊಗೊಂಬೇಡ ಅಂತ ಅಂದ್ಕೊಂಡೆ. ಗಿಂಬಲು ಈಗ ಫೈನಾನ್ಸ್ ಅಲ್ಲ, ಈಗ ಫೋನ್ ಹೇಗೋ ಫೈನಾನ್ಸಲ್ಲಿ ತೊಗೊಳ್ತಾ ಇದ್ದೀನಿ. ಗಿಂಬಲು ಅದರಲ್ಲೇ ತೊಗೊಂಬೇಡ ಅಂದ್ಕೊಂಡೆ. ಬಟ್ ಈ ಸ್ಟೋರಲ್ಲಿ ಗಿಂಬಲ್ ಇಲ್ವಂತೆ, ಹಂಗಾಗಿ ತೊಗೋತಾ ಇಲ್ಲ. ಇಲ್ಲಿಗೆ ಬಂದಿದೆ ಅದು ಗಿಂಬಲ್ ಸಿಗುತ್ತೆ ಅಂತ. ಇಲ್ಲಾಂದ್ರೆ ಐಫ್ ಪ್ಲಾನೆಟ್ ಹೋಯ್ತಾ ಇದ್ವಿ. ಐಪ್ಲಾನೆಟ್ ಆಫರ್ ಇತ್ತ? ಒಂದೊಂದು ಆಫರ್ ಬಿಟ್ಟಿರ್ತಾರಲ್ವ. ಇರ್ಲಿ ಬಿಡಿ, ಹೆಂಗೋ ತೊಗೋತಾ ಇದ್ದೀನಿ. ಇಲ್ಲಿ ಬಂದಿದೆ ಗಿಂಬಲ್ಗೋಸ್ಕರನೇ ಬಂದಿದ್ದೆ ಇಲ್ಲಿಗೆ. ಫೋನ್ ಆಚೆ ರಾಜೇನಾ ಡ್ಯಾನ್ಸ್ ಮಾಡ. ಇಲ್ಲಿ ನೋಡಿ ಎಂತ ಸೂಪರ್ ಮ್ಯಾಕ್ ಬುಕ್ ಇದೆ. ಮ್ಯಾಕ್ ಬುಕ್ ಕಂಪ್ಯೂಟರ iMac. This is iMac ante. It's an all-in-one desktop for creativity and productivity. This desktop book alla. So press any key. ಬರ್ತಾಯ್ತಾ ಇದು ಸ್ಕ್ರೀನು? ಏನೂ ಆಗ್ತಿಲ್ಲ, ಕರೆಕ್ಟಾಗಿ ಬರ್ತೈತೆ. ಆನ್ ಮಾಡು. ಬೇಗ ತೆಗೀರಿ. ನಿಜ ಅನ್ಕೊಂಡ್ಬಿಟ್ಟಾರಿ. ನಾನು ಮೈಕ್ ತರಬೇಕಾಗಿತ್ತಲ್ಲ. ಇವಾಗ ನಾನು ವಾಟ್ಸಪ್ ಸ್ಟೇಟಸ್ ಹಾಕ್ತಾ ಇದ್ದೀನಿ. ಏನಂತ ಹಾಕ್ತೀನಿ ನೋಡಿ ಸಾಕು ಗೈಸ್. ಓನ್ಲಿ ನಾನು ನನಗೆ ಯಾವ ಫ್ಯಾಮಿಲಿ ಇದೆ ಅವ್ರಿಗೆ ಮಾತ್ರ ನಾನು ಕಾಣಿಸೋಕೆ ಆಗ್ತಾ ಇದ್ದೀನಿ. ಈಗ ಓನ್ ಆಗ್ತದೆ ಪಾಪಗೆ ನೀರು ಕೊಡು. ತಂಗಿ ಕಂಡುಹಿಡಿಬೋದು. ಬಿಕಾಸ್ ಅವಳಿಗೆ ನಾನು ಇಷ್ಟು ದಿನದಲ್ಲಿ ಹೇಳ್ತಾ ಇದ್ದೆ ಪ್ರ್ಯಾಂಕ್ ಮಾಡ್ತೀನಿ ಅಂತ. ಸೊ ಮೋಸ್ಟ್ಲಿ ಐ ವಿಲ್ ಡೂ ದಟ್ ಅಂತ ಅವಳಿಗೆ ಗೊತ್ತಿರುತ್ತೆ. ಈಗ ಜಸ್ಟ್ ಐ ವಿಲ್ ಡೂ ದಟ್. ಏನಂತಾಳೆ ನೋಡಿ, ಏನಂತ ಆಗ್ತಾ ಇದ್ದೀನಿ ಕ್ಯಾಪ್ಷನ್ ಅಂದರೆ ಲುಕ್ಸ್ ಲೈಕ್ ಅ ಫ್ಯಾಮಿಲಿ ಇಸ್ ಗ್ರೋಯಿಂಗ್ ಅಂತ ಹಾಕ್ತೀನಿ. ಗ್ರೋಯಿಂಗ್ ಅಗೇನ್ ಅಂತ ಹಾಕ್ತಾ ಇದ್ದೀನಿ. ಐ ಡೋಂಟ್ ನೋ ಹೌ ದೇ ವಿಲ್ ರಿಯಾಕ್ಟ್ ಅಂತ. ಸುಮ್ಮನೆ ಟ್ರೈ ಮಾಡೋಣ. ಸ್ಟೇಟಸ್ ಹಾಕ್ತಾ ಇದ್ದೀನಿ ಇವಾಗ. ಐಫೋನ್ ನನಗ ಇನ್ನೇನು ಕೊಡಿಸ್ಬಿಟ್ಟು ಗಿಫ್ಟ್ ಕೊಡಿಸ್ಬಿಟ್ಟು ಆಮೇಲೆ ಗೈಸ್ ಏನು ಗೊತ್ತಾ, ಅಲ್ಲಿ ಪಾಪುಗೆ ತುಂಬ ಅಳಕ್ಕೆ ಶುರು ಮಾಡಿಬಿಟ್ಟ. ಪಾಪು ಶೀತ ಆಗಿಬಿಡ್ತು. ಅದಕ್ಕೆ ನಾವು ಅಲ್ಲಿ ರೆಸ್ಟೋರೆಂಟಲ್ಲಿ ಇದ್ವಿ. ಆ್ಯಕ್ಚುಲಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ರಿಯಾಕ್ಷನ್ ವೀಡಿಯೋ. ಹಾಗಾಗಿ ಇವಾಗ ಕಾಲ್ ಮಾಡ್ತೀವಿ. ಯಾರೂ ಸ್ಟೇಟಸ್ ನೋಡಿಲ್ಲ ನಮ್ಮ ಫ್ಯಾಮಿಲಿಲಿ. ಅದಕ್ಕೆ ಈಗ ಕಾಲ್ ಮಾಡಿಬಿಟ್ಟು ಹೇಳ್ತೀನಿ, ನೋಡೋಣ ಯಾವ ಥರ ಇರುತ್ತೆ ಅಂತ. ಗೈಸ್ ಇವಾಗ ನಾನು ಚಿನ್ನಿಗೆ ಫೋನ್ ಮಾಡ್ತಾಯಿದ್ದೀನಿ. ಅಯ್ಯೋ ಏನು ಗೊತ್ತಾ, ಫಸ್ಟು ನಾನೊಂದು ಕಿಟ್ ರೆಡಿ ಮಾಡಬೇಕು. ಆಲ್ರೆಡಿ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿರುವಂಥದ್ದು. ಟೆಸ್ಟ್ ಮಾಡಿರೋ ಕಿಟ್ಟು ನಂದು ಪುಷ್ಕಲ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ನಲ್ಲ ಅದಿದೆ, ಅದನ್ನು ತೋರಿಸ್ತಿದ್ದೆ. ಪುಷ್ಕಲ್ ಪ್ರೆಗ್ನೆನ್ಸಿಯಲ್ಲಿ ನಾನು ಟ್ರೈ ಮಾಡಿದ್ನಲ್ಲ.
ಸಾರಿ ಪುಷ್ಕಲ್ ಪ್ರೆಗ್ನೆನ್ಸಿಲಿ ನಾನು ಚೆಕ್ ಮಾಡಿದ್ದು, ಆವಾಗ ಡಬಲ್ ಲೈನ್ ಬಂದಿದ್ದು. ನಾನು ನೆನಪಿಗೆ ಅಂತ ಇಟ್ಕೊಂಡಿದ್ದೀನಿ, ಅದನ್ನೇ ತೋರಿಸ್ತೀನಿ ನೋಡ ಏನಂತಾರೆ ಅಂತ. ಯಾರಿಗೂ ಹೇಳಿಲ್ಲ, ಈಗ ಒಬ್ಬೊಬ್ಬರಿಗೆ ಹೇಳೋಣ ಅಂತ. ಎಲ್ಲಿದ್ಯಾ? ಹಾಂ ಏನು ಮಾಡೋದು? ಯಾವಾಗ ಇನ್ನು ಡಾಕ್ಟ್ರಿಗೂ ಹೇಳಿಲ್ಲ, ಏನೂ ಹೇಳಿಲ್ಲ. ಇನ್ನು ಡಾಕ್ಟ್ರ್ ಫೋನ್ ಮಾಡಿ ಹೇಳ್ಬೋದು. ಅಮ್ಮಂಗೂ ಆ್ಯಡ್ ಮಾಡ್ತೀನಿ, ಅಮ್ಮಂಗೂ ಹೇಳ್ಬಿಡ. ನಂಗೆ ಒಂಥರ ಆಗ್ತಿದೆ ಹೇಳೋಕ್ಕೆ. ತಡಿ, ಅಮ್ಮಂಗೆ ವೀಡಿಯೋ ಕಾಲ್ ಇದೆಲ್ಲ ಆ್ಯಡ್ ಮಾಡ್ತೀನಿ. ಯಾವ ಹೆಸರು? ನಿಂಗೆ ಗೊತ್ತಾಯ್ತು? ನಾನು ಹೇಳೇ ಇಲ್ಲ. ಅಶ್ವಿನಿ ಹೇಳ್ತಿದ್ದೆ, ಸ್ಟೇಟಸ್ ಹಾಕ್ತೀನಿ ಅಂತ. ಚಿಂಟು ಅಮ್ಮ ವಿಶೇಷ ಇನ್ನೊಂದು ಇಲ್ಲ ಫ್ರ್ಯಾಂಕ್ ಮಾಡ್ತಿರೋದು ಗೈಸ್, ಫ್ರ್ಯಾಂಕ್ ಆದ್ರು. ಇಲ್ಲ ನಿಮ್ಮ ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ ಅಂತ ನಾನು ಯೂಟ್ಯೂಬ್ ಬ್ಲಾಗ್ಗೆ ಹಾಕ್ತೀನಿ. ಗೈಸ್, ನಮ್ಮ ಮನೆಯವರೆಲ್ಲ ನಂಬಿದ್ರು. ಆಮೇಲೆ ನನ್ನ ತಂಗಿ ಫುಲ್ ಬೇಜಾರು ಮಾಡ್ಕೊಡ್ಲಂತೆ, ಯಾಕಂದರೆ ನನ್ನ ಮಗು ವಿಷಯದಲ್ಲಿ ಸುಳ್ಳು ಹೇಳಲ್ಲ ಅಂತ. ಬಟ್ ಸ್ಟಿಲ್ ನನಗನ್ಸಿದ್ದು ಅವಳು ಮಗು ಇದನ್ನು ಒಂದನ್ನೇ ಅವಳು ನಂಬೋದು. ಬಿಕಾಸ್ ನಾನು ಏನು ಪ್ರ್ಯಾಂಕ್ ಮಾಡ್ಕೊಂಡು ಕಂಡಿಡಿದು ಬಿಡ್ತಿದ್ಲು. ನಾನು ಫಸ್ಟೇ ಹೇಳಿದ್ನಲ್ಲ ಅವಳು ಕಂಡುಹಿಡಿತಾಳೆ ಅಂತ, ಇದ್ರಲ್ಲಿ ಕಂಡುಹಿಡಿಲಿಲ್ಲ. ಆದರೆ ಓಕೆ ಗಾಯ್ಸ್, ಈ ಬ್ಲಾಗ್ ಇಷ್ಟೇ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಜನಗಳಿಗೆಲ್ಲ ತಲುಪಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.